ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಆದಾಯದಿಂದಲೂ ಮತ್ತು ಬೆಳೆಯ ಪ್ರಥಮ ಫಲದಿಂದಲೂ ದೇವರನ್ನು ಸನ್ಮಾನಿಸಬೇಕು. ಯಾವ ರೀತಿ ಹೆಬೆಲನು ತನ್ನ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿದನೋ ಅದನ್ನ ದೇವರು ಮೆಚ್ಚಿಕೊಂಡರು. ಅದೇ ರೀತಿಯಾಗಿ ನಮ್ಮ ಆದಾಯವನ್ನು, ಬೆಳೆಯ ಪ್ರಥಮ ಫಲವನ್ನು ದೇವರಿಗೆ ಸನ್ಮಾನಿಸುವುದಾದರೆ ದೇವರು ನಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ನಡೆಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದಂತಹ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿಮಗೆ ಸಲ್ಲಿಸಿದ ಸಲ್ಲಿಕೆಯಾದದ್ದನ್ನ ನಿಮಗೆ ಒಪ್ಪಿಸುವಂತಹ ಗುಣವನ್ನ ನಮಗೆ ಕೊಡಿರಿ ದೇವರೇ. ಅಪ್ಪ, ನಮ್ಮ ಆದಾಯದಿಂದಲೂ ಕರ್ತನೆ ನಿಮ್ಮನ್ನು ಸನ್ಮಾನಿಸುವ ಹಾಗೆ ಕರ್ತನೆ ಮನಸ್ಸನ್ನ ಕೊಡಿರಿ ಅಪ್ಪ. ಹೌದು ಸ್ವಾಮಿ, ನೀವು ಯಾವುದನ್ನು ಹಿಂದಿಟ್ಟುಕೊಳ್ಳುವುದಿಲ್ಲ ಅಪ್ಪ. 100ಕ್ಕೆ 100ರಷ್ಟು ಸ್ವಾಮಿ ನಮಗೆ ಹಿಂದಿರುಗಿಸುವವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೀನಿ ತಂದೆಯೇ, ಆಮೆನ್.